ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ರಾಷ್ಟ್ರಕವಿ ಕುವೆಂಪುರವರು ಬರೆದಿರತಕ್ಕಂತಹ ಹೊಸ ಬಾಳಿನ ಗೀತೆ ಈ ಒಂದು ಪದ್ಯದ ಒಂದು ಭಾವಾರ್ಥ ಮೀನ್ಸ್ ಅರ್ಥ ವಿವರಣೆ ಹಾಗೂ ಸಾರಾಂಶವನ್ನು ಈ ವಿಡಿಯೋದಲ್ಲಿ ಕಲಿಬಹುದಾಗಿರುತ್ತೆ. ಹೊಸ ಬಾಳಿನ ಗೀತೆ ಪದ್ಯದ ಸಾರಾಂಶವನ್ನು ವಿವರಣೆಯನ್ನು ಕೇಳಿ ಅರ್ಥ ಮಾಡ್ಕೊಳ್ಳಿ. ನಂತರ ಇದರ ಸಾರಾಂಶದ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಹೊಸ ಬಾಳಿನ ಗೀತೆ ಈ ಒಂದು ಪದ್ಯ ರಾಷ್ಟ್ರಕವಿ ಕುವೆಂಪುರವರು ಬರೆದಿದ್ದು, ಈ ಪದ್ಯದಲ್ಲಿ ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಒಂದು ಏಳಿಗೆ, ಸಾಮಾಜಿಕ ಸಮಾನತೆ ಮತ್ತು ಶೋಷಣೆಯ ವಿರುದ್ಧದ ಕ್ರಾಂತಿಯನ್ನು ಒಂದು ಪ್ರತಿನಿಧಿಸುವಂತಹ ಧ್ವನಿಯಾಗುವಂತಹ ಪದ್ಯವಾಗಿರುತ್ತೆ. ಸಮಾಜದಲ್ಲಿ ನವಯುಗದ ಆರಂಭವಾಗ್ತಾ ಇದ್ದು ಎಲ್ಲರಿಗೂ ಸಮಾನವಾದ ಬದುಕು ಮತ್ತು ಸಂಪತ್ತಿನಲ್ಲಿ ಸಮಾನವಾದ ಪಾಲು ಸಿಗಬೇಕು ಎನ್ನುವ ಒಂದು ಉದಾತ್ತವಾದ ಆಶ್ರಯವನ್ನು ಈ ಒಂದು ಪದ್ಯದಲ್ಲಿ ರಾಷ್ಟ್ರಕವಿ ಕುವೆಂಪುರವರು ವ್ಯಕ್ತಪಡಿಸಿರ್ತಾರೆ. ಈ ಒಂದು ಪದ್ಯದ ಒಂದು ವಿವರಣೆಯನ್ನು ಮೊದಲಿಗೆ ನೋಡೋಣ. ಇಲ್ಲಿ ಮೊದಲ ಒಂದು ಭಾಗದಲ್ಲಿ ಹೇಳ್ತಾರೆ, ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಎಂಬ ನವಯುಗ ವಾಣಿ ಘೋಷಿಸಿದೆ ಕೇಳಿ, ಯುಗ ಯುಗದ ದಾರಿದ್ರ್ಯ ಬಾರದಿಂ ಬೆನ್ಬಾಗಿ ಗೋಳಿಡುವ ಬಡಜನರೇ ಏಳಿರೈ ಏಳಿ, ಶ್ರೀಮಂತರಡಿಗಳಡಿ ಹುಡಿಯಲ್ಲಿ ಹೊರಳಾಡಿ ಕುಸಿದು ಕುಗ್ಗಿದವರೆಲ್ಲ ಸಂತಸವ ತಾಳಿ, ಕಂಗೆಟ್ಟ ಸೋದರರೇ ಬರುತಿಹಳು ಕಾಣಿರೈ ದಾನವರ ಸೀಳಿ, ಅದು ವಿಪ್ಲವದ ಕಾಳಿ. ನೋಡಿ, ಇಲ್ಲಿ ಮೊದಲ ಒಂದು ಪದ್ಯದಲ್ಲಿ ಕುವೆಂಪುರವರು ಹೇಳ್ತಾರೆ, ಎಲ್ಲರಿಗೂ ಸಮಾನವಾದ ಜೀವನ ಮತ್ತು ಎಲ್ಲರದರಲ್ಲೂ ಸಮಾನವಾದ ಪಾಲು ಸಿಗಬೇಕು ಎನ್ನುವ ಈ ಒಂದು ಹೊಸ ಯುಗದ ವಾಣಿ ಕೇಳಿ ಬರ್ತಾ ಇದೆ ಅಂತ ಹೇಳ್ತಾರೆ. 100 ವರ್ಷಗಳಿಂದ ಬಡತನದ ಭಾರವನ್ನೇ ಹೊತ್ತು ಬೆನ್ನು ಬಾಗಿ ಅಳುತ್ತಿರುವ ಬಡವರೇ ಎದ್ದು ನಿಲ್ಲಿ, ಶ್ರೀಮಂತರ ಪಾದದ ಧೂಳಿನಲ್ಲಿ ಬಿದ್ದು ಒದ್ದಾಡಿ ಶೋಷಣೆಯಿಂದ ಕುಗ್ಗಿ ಹೋದ ಸಹೋದರರೇ ಈಗ ಎದ್ದು ನಿಲ್ಲಿ, ಈಗ ಸಂತೋಷ ಪಡಿ ಅಂತ ಹೇಳ್ತಾರೆ. ರಕ್ಕಸರಂತಹ ಶೋಷಕರನ್ನ ಸೀಳಲು ಕ್ರಾಂತಿ ಎಂಬ ಕಾಳಿ ಮಾತೆ ಬರ್ತಾ ಇದ್ದಾಳೆ ನೋಡಿ ಅಂತ ಹೇಳ್ತಾ ಇದ್ದಾಳೆ. ವಿಪ್ಲವದ ಕಾಳಿ ಅಂದರೆ ಕ್ರಾಂತಿಯ ಕಾಳಿ ಬರ್ತಾ ಇದ್ದಾಳೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿ ಕುವೆಂಪುರವರು ಸಮಾಜದಲ್ಲಿ ಹೊಸ ಬದಲಾವಣೆಯ ಮುನ್ಸೂಚನೆಯನ್ನು ನೀಡ್ತಾ ಇದ್ದಾರೆ. ವಿಪ್ಲವದ ಕಾಳಿ ಎಂದರೆ ಹಿಂಸೆಯಲ್ಲ, ಬದಲಿಗೆ ಶತಮಾನಗಳಿಂದ ತುಳಿತಕ್ಕೊಳಗಾದಂತಹ ಅಸಮಾನತೆಗೆ ಒಳಗಾದಂತಹ ಬಡವರ ಮನಸ್ಸಿನಲ್ಲಿ ಮೂಡುವ ಒಂದು ಬಂಡಾಯದ ತೀವ್ರತೆ ಕ್ರಾಂತಿಯ ಶಕ್ತಿಯಾಗಿರುತ್ತೆ. ಶ್ರೀಮಂತರು ಮತ್ತು ಶೋಷಕರು ಇಲ್ಲಿ ದಾನವರು ರಾಕ್ಷಸರಾಗ್ತಾರೆ. ಸಮಾಜದಲ್ಲಿ ಸಮಾನತೆ ತರಲು ಕ್ರಾಂತಿ ಅನಿವಾರ್ಯ ಎಂಬುದನ್ನು ಈ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ತಿಳಿಸ್ಕೊಡ್ತಾರೆ. ಎರಡನೇ ಸ್ಟ್ಯಾನ್ಸಾಗೆ ಬಂದಾಗ, ಇಂದ್ರ ಸಿಂಹಾಸನಕ್ಕೆ ಬಂದಿಹದು ಕೊನೆಗಾಲ ಕಳಚಿ, ಬೀಳುವುದೆಂದು ನಂದನದ ಬೇಲಿ, ದೇವತೆಗಳ ಶೀಲಮೋದಕ್ಕೆ ಬದಲಾಗಿ ಗೋಚರಿಪದಲ್ಲಿ ಮೃತ್ಯರ ಕೃಷಿಯಲ್ಲಿ ಕೇಳಿ, ದ್ರವ್ಯಾನುಕೂಲತೆಯ ಜಾತಿಯ ನೀತಿಯ ಪಕ್ಷಪಾತವನ್ನೆಲ್ಲ ಕೊಚ್ಚುವುದು ಬುದ್ಧಿ, ಮತ್ತೊಂದು ನಾಕವನ್ನೇ ನೇಯುವರು ಲೋಕದಲ್ಲಿ, ದೇವರ ನ್ಯಾಯವನ್ನು ಮಾನವರೇ ತಿದ್ದಿ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರನ ಸಿಂಹಾಸನಕ್ಕೆ ಅಂದರೆ ಅಧಿಕಾರದ ಒಂದು ಮದಕ್ಕೆ ಕೊನೆಗಾಲ ಬಂದಿದೆ. ಸ್ವರ್ಗದ ನಂದನವನದ ಬೇಲಿಗಳು ಕಳಚಿ ಬೀಳ್ತಾ ಇದ್ದಾವೆ. ಅಲ್ಲಿ ಕೇವಲ ದೇವತೆಗಳ ಸುಖ ಭೋಗಗಳ ಬದಲಾಗಿ ಭೂಮಿಯ ಮೇಲಿನ ಮನುಷ್ಯರ ರೈತರ ಶ್ರಮ ಮತ್ತು ಕೃಷಿಯ ಸಂಭ್ರಮ ಕಾಣಿಸ್ತಾ ಇದೆ. ಹಣದ ಆಸೆ, ಜಾತಿವಾದ ಮತ್ತು ಎಲ್ಲ ರೀತಿಯ ಪಕ್ಷಪಾತಗಳನ್ನು ತಮ್ಮ ಬುದ್ಧಿವಂತಿಕೆಯಿಂದ ನಾಶ ಮಾಡಬೇಕು. ಈ ಲೋಕದಲ್ಲೇ ಮನುಷ್ಯರು ದೇವರ ಅನ್ಯಾಯವನ್ನು ಸರಿಪಡಿಸಿ ಮತ್ತೊಂದು ಹೊಸ ಸ್ವರ್ಗವನ್ನು ಸೃಷ್ಟಿ ಮಾಡಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂದ್ರನ ಸಿಂಹಾಸನ ಮತ್ತು ನಂದನದ ಬೇಲಿ ಎನ್ನುವುದು ಕೇವಲ ಶ್ರೀಮಂತರು ಮತ್ತು ಪ್ರಭಾವಿಗಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ಒಂದು ಅಧಿಕಾರ ಮತ್ತು ಸವಲತ್ತುಗಳ ಸಂಕೇತ. ಈ ಶೋಷಣೆಯ ಬೇಲಿಯನ್ನು ಮುರಿದು ಶ್ರಮಜೀವಿಗಳೇ ಸಮಾಜದ ಕೇಂದ್ರ ಬಿಂದುವಾಗಲಿದ್ದಾರೆ. ದೇವರ ನ್ಯಾಯವನ್ನು ಮಾನವರೇ ತಿದ್ದಿ ಎನ್ನುವ ಒಂದು ಸಾಲು ಅತ್ಯಂತ ಪ್ರಮುಖವಾದ ಸಾಲಾಗಿರುತ್ತೆ. ನಮ್ಮ ಹಣೆ ಬರಹ ದೇವರು ಬರೆದಿದ್ದು ಎಂದು ಸುಮ್ಮನೆ ಕೂರದೆ ಮನುಷ್ಯ ತನ್ನ ಹೋರಾಟದ ಮೂಲಕವೇ ತಾನೇ ಸಾಮಾಜಿಕ ನ್ಯಾಯವನ್ನು ತಂದುಕೊಳ್ಬೇಕು ಎಂಬ ಒಂದು ವೈಚಾರಿಕ ಸಂದೇಶವನ್ನು ಕುವೆಂಪುರವರು ಈ ಒಂದು ಎರಡನೇ ಸ್ಟ್ಯಾನ್ಸದಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ಮುಂದಿನ ಭಾಗದಲ್ಲಿ, ಕೈಲಾಗದವರೆಂಬ ನಾವು ಕೀಳೆಂದೆಂಬ ಹಣೆಬರಹವೆಂದೆಂಬ ಮೂಢತೆ ನೀಗಿ
ಯುಗಚಕ್ರ ಪರಿವರ್ತನೆಗೆ ಸರ್ವರು ಸೇರಿ ಹೆಗಲು ಕೊಟ್ಟಮ್ಮನಸು ಮಾಡಿ ನೇರವಾಗಿ ಮೋಹಿನಿಗೆ ಮರಳಾಗಿ ಮೂರ್ಖ ದಾನವರೆಲ್ಲ ತಮ್ಮ ಗೇಯ್ಮೆಯ ಪಾಲನನ್ಯರಿಗೆ ತೆತ್ತು ಸತ್ತಂತೆ ಸಾಯದಿರಿ, ಸಂಸ್ಕೃತಿಯ ಹೆಸರಿಂದ ಶ್ರೀಮಂತರೊಡ್ಡುವ ಬಲೆ ನಿಮಗೆ ಮೃತ್ಯು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನಾವು ಅಸಹಾಯಕರು, ಕೀಳು ಜಾತಿಯವರು, ಇದೆಲ್ಲ ನಮ್ಮ ಹಣೆ ಬರಹ ಎನ್ನುವ ಮೂಢನಂಬಿಕೆಯನ್ನು ಮೊದಲು ಬಿಟ್ಟುಬಿಡಿ. ಕಾಲದ ಚಕ್ರವನ್ನು ಬದಲಾಯಿಸಲು ಅಂದರೆ ಹೊಸ ಸಮಾಜವನ್ನು ನಿರ್ಮಿಸಲು ಎಲ್ಲರೂ ಒಟ್ಟಾಗಿ ಅಂತ ಹೇಳ್ತಾರೆ. ಒಂದೇ ಮನಸ್ಸಿನಿಂದ ಹೆಗಲು ಕೊಟ್ಟು ಸಹಾಯ ಮಾಡಿ. ಪುರಾಣದಲ್ಲಿ ಮೋಹಿನಿಯ ರೂಪಕ್ಕೆ ಮರುಳಾಗಿ ರಾಕ್ಷಸರು ತಮ್ಮ ಅಮೃತದ ಪಾಲನ್ನು ಕಳೆದುಕೊಂಡಂತೆ ನೀವು ಶ್ರೀಮಂತರ ಆಮಿಷಗಳಿಗೆ ಬಲಿಯಾಗಿ ನಿಮ್ಮ ಕಷ್ಟದ ದುಡಿಮೆಯನ್ನು ಅವರಿಗೆ ಧಾರೆ ಎರೆಯಬೇಡಿ. ಸಂಸ್ಕೃತಿ ಸಂಪ್ರದಾಯ ಹೆಸರಿನಲ್ಲಿ ಶ್ರೀಮಂತರು ಒಡ್ಡುವ ಬಲೆಗೆ ಬಿದ್ದು ಜೀವಂತ ಹೆಣಗಳಂತೆ ಸಾಯಬೇಡಿ. ಅದೇ ಆ ಒಂದು ಶ್ರೀಮಂತರ ಆಮಿಷಗಳು ನಿಮಗೆ ಮೃತ್ಯು ತರಬಲ್ಲವು ಅಂತ ಹೇಳ್ತಾರೆ. ಇಲ್ಲಿ ಕವಿ ಕುವೆಂಪುರವರು ಬಡವರನ್ನು ಕಾಡುವ ದೈವವಾದ ಅಥವಾ ಕೀಳಿರಿಮೆಯ ವಿರುದ್ಧದ ಧ್ವನಿ ಎತ್ತಿರ್ತಾರೆ. ಶ್ರೀಮಂತರು ಬಡವರನ್ನ ದಮನ ಮಾಡಲು ಸಂಸ್ಕೃತಿ, ಧರ್ಮ ಮತ್ತು ಹಣೆಬರಹ ಎಂಬ ಅಸ್ತ್ರಗಳನ್ನು ಬಳಸ್ತಾರೆ. ಬಡವರು ತಮ್ಮ ಶ್ರಮದ ಫಲವನ್ನು ತಾವೇ ಅನುಭವಿಸಬೇಕೇ ಹೊರತು ಶ್ರೀಮಂತರ ಮಾತುಗಳಿಗೆ ಮರಳಾಗಿ ಶೋಷಣೆಗೆ ಒಳಗಾಗಬಾರದು. ಅದೃಶ್ಯ ಶಕ್ತಿಗಿಂತ ಮಾನವನ ಶ್ರಮ ದೊಡ್ಡದು ಎಂಬುದು ಈ ಒಂದು ಸಾಲುಗಳಲ್ಲಿ ಕವಿಯವರು ತಿಳಿಸ್ತಾರೆ. ಇನ್ನು ಆ ಒಂದು 4ನೆಯ ಭಾಗ, ಒಂದು ಕೊನೆಯ ಒಂದು ಸಾಲುಗಳಿಗೆ ಬಂದಾಗ, ಇಂದು ನೆತ್ತರು ಚೆಲ್ಲಿ ಮುಂದೆ ಬಹ ಮಕ್ಕಳಿಗೆ ಹೊಟ್ಟೆಗನ್ನವ ಮೈಗೆ ಬಟ್ಟೆಯನ್ನು ನೀಡಿ, ಇಂದು ನೋವಾದರೂ ಇಂದು ಸಾವಾದರೂ ಮುಂದೆ ಬಾಳಿಗೆ ಸೊಗಸು ನೆಮ್ಮದಿಯ ಮಾಡಿ, ಇಂದು ನೀವೇಳದಿರೆ ಕೆಚ್ಚದೆಯ ತಾಳಿದಿರೆ ನಿಮ್ಮವರ ಬಾಳು ಎಂದೆಂದಿಗೂ ಹೇಡಿ, ಇಂದು ರಕ್ತದ ಬಿಂದು ಮುಂದೆ ಸೌಖ್ಯದ ಸಿಂಧು ಎಂದು ಸಾಹಸ ಕೇಳಿ ಹಿಂಜರಿಯಬೇಡಿ. ನೋಡಿ, ಇಲ್ಲಿ ಈ ಸಾಲುಗಳಲ್ಲಿ, ಕೊನೆಯ ಸಾಲುಗಳಲ್ಲಿ ಹೇಳ್ತಾರೆ, ನಮ್ಮ ಮುಂದಿನ ತಲೆಮಾರಿನ ಮಕ್ಕಳಿಗೆ ಹೊಟ್ಟೆಗೆ ಅನ್ನ ಮೈಗೆ ಬಟ್ಟೆ ಸಿಗಬೇಕಾದರೆ ನಾವು ಇಂದು ಹೋರಾಟ ಮಾಡಿ ರಕ್ತ ಹರಿಸಲು ಸಿದ್ಧರಿರಬೇಕು. ಇಂದು ನಮಗೆ ನೋವಾದರೆ ಸಾವು ಬಂದರೂ ಸರಿ, ಮುಂದಿನ ಜನಾಂಗದ ಬಾಳು ಸುಖ ಮತ್ತು ನೆಮ್ಮದಿಯಿಂದ ಇರುವಂತೆ ಮಾಡಬೇಕು. ಇಂದು ನೀವು ಧೈರ್ಯದಿಂದ ಎದ್ದು ನಿಲ್ಲದಿದ್ದರೆ ನಿಮ್ಮ ಮುಂದಿನ ಪೀಳಿಗೆಯ ಬಾಳು ಎಂದೆಂದಿಗೂ ಹೇಡಿಯಂತಾಗುತ್ತೆ. ಇದು ನಾವು ಸುರಿಸುವ ಪ್ರತಿಯೊಂದು ರಕ್ತದ ಬಿಂದುವು ನಾಳಿನ ಸುಖದ ಸಮುದ್ರವಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಸಾಹಸದ ಹೋರಾಟಕ್ಕೆ ಹಿಂಜರಿಯಬೇಡಿ ಅಂತ ಕವಿ ಕುವೆಂಪುರವರು ಕರೆಯನ್ನು ಕೊಡ್ತಾರೆ. ನೋಡಿ, ಈ ಒಂದು ಪದ್ಯ ಅತ್ಯಂತ ಒಂದು ಪ್ರೇರಣೆಯನ್ನು ನೀಡ್ತಕ್ಕಂತಹ ಒಂದು ಭಾಗ ಕೊನೆಯ ಸಾಲುಗಳಾಗಿರುತ್ತೆ. ಕ್ರಾಂತಿ ಅಥವಾ ಬದಲಾವಣೆ ಸುಲಭವಾಗಿ ಬರೋದಿಲ್ಲ, ಅದಕ್ಕೆ ತ್ಯಾಗ ಬಲಿದಾನಗಳು ಅತ್ಯಗತ್ಯ. ಇಂದು ರಕ್ತದ ಬಿಂದು ಮುಂದೆ ಸೌಖ್ಯದ ಸಿಂಧು ಅಂತಕ್ಕಂತಹ ಸಾಲು ಇಂದಿನ ಕಷ್ಟಗಳು ನಾಳಿನ ಸುಖದ ಉಗಮ ಸ್ಥಾನ ಎಂಬುದನ್ನು ಸಾರತ್ತೆ. ಸ್ವಾರ್ಥವನ್ನು ಬದಿಗಿಟ್ಟು ಮುಂದಿನ ಪೀಳಿಗೆಯ ಉಜ್ವಲ ಭವಿಷ್ಯಕ್ಕಾಗಿ ಧೈರ್ಯದಿಂದ ಕೆಚ್ಚೆದೆಯಿಂದ ಸಾಮಾಜಿಕ ಹೋರಾಟಕ್ಕೆ ಸಜ್ಜಾಗು ಎಂಬ ಕರೆಯನ್ನು ಈ ಪದ್ಯದ ಮುಕ್ತಾಯದಲ್ಲಿ ರಾಷ್ಟ್ರಕವಿ ಕುವೆಂಪುರವರು ತಿಳಿಸ್ಕೊಡ್ತಾರೆ. ನೋಡಿ, ಈ ಪದ್ಯದ ಒಂದು ಸಾರಾಂಶಕ್ಕೆ ಬಂದಾಗ ರಾಷ್ಟ್ರಕವಿ ಕುವೆಂಪುರವರ ಹೊಸಬಾಳಿನ ಗೀತೆ ಕವಿತೆಯು ಸಮಾಜದಲ್ಲಿ ಕಷ್ಟಕ್ಕೊಳಗಾದವರ, ತುಳಿತಕ್ಕೊಳಗಾದವರ, ಸಾಮಾಜಿಕ ಅಸಮಾನತೆಗೆ ಒಳಗಾಗಿರ್ತಕ್ಕಂತಹ, ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಜನರು ಆ ಒಂದು ಸಾಮಾಜಿಕ ಒಂದು ಅಸಮಾನತೆ, ಶೋಷಣೆಯ ವಿರುದ್ಧವಾಗಿ ಕ್ರಾಂತಿಯನ್ನು ಪ್ರತಿಪಾದಿಸುವ ಒಂದು ಧ್ವನಿಯಾಗಿರುತ್ತೆ. ಸಮಾಜದಲ್ಲಿ ಹೊಸ ಯುಗದ ಆರಂಭವನ್ನು ಸೂಚಿಸುತ್ತೆ. ಎಲ್ಲರಿಗೂ ಸಮಾನವಾದ ಬದುಕು, ಸಂಪತ್ತಿನಲ್ಲಿ ಸಮಾನವಾದ ಪಾಲು ಸಿಗಬೇಕೆನ್ನುವುದು ಈ ಪದ್ಯದ ಆಶಯ. ಇಲ್ಲಿ ಕವಿ ಶತಮಾನಗಳಿಂದ ಬಡತನದ ಕ್ರೂರ ದಾರಿದ್ರ್ಯ ಭಾರವನ್ನು ಹೊತ್ತು ಬೆನ್ನು ಬಾಗಿ ಅಳುತ್ತಿರುವ ಬಡ ಜನರನ್ನ ಜಾಗೃತರಾಗುವಂತೆ ಹೇಳ್ತಾರೆ. ಶ್ರೀಮಂತರ ಪಾದಗಳ ಧೂಳಿನಲ್ಲಿ ಬಿದ್ದು ಒದ್ದಾಡಿ ಅವರ ಶೋಷಣೆಗೆ ಒಳಗಾಗಿ ಧೃತಿಗೆಟ್ಟಿರುವ ಎಲ್ಲ ಬಡ ಸೋದರರು ಇನ್ನು ಮುಂದೆ ಸಂಕಟ ಪಡುವುದನ್ನು ಬಿಟ್ಟು ಸಂತೋಷದಿಂದ ಇರಬೇಕು ಅಂತ ಆಶಿಸ್ತಾರೆ. ಏಕೆಂದರೆ ಸಮಾಜದಲ್ಲಿ ಕ್ರಾಂತಿ ಎಂಬ ಕಾಳಿ ಮಾತೆ ಜನ್ಮ ತಾಳ್ತಾ ಇದ್ದು ಅವಳು ರಾಕ್ಷಸರಂತಿರುವ ಶೋಷಕರನ್ನ ಸೀಳಿ ಸಮಾಜವನ್ನ ಮುಕ್ತಗೊಳಿಸ್ತಾಳೆ ಎಂಬ ನಂಬಿಕೆಯನ್ನ ಕವಿಯಲ್ಲಿ ಮೂಡಿಸ್ತಾರೆ. ಶ್ರೀಮಂತರ ಮತ್ತು ಪ್ರಭಾವಿಗಳ ಆಡಳಿತ ಹಾಗೂ ಸವಲತ್ತುಗಳ ಕೊನೆಯ ಕಾಲ ಹತ್ತಿರ ಬಂದಿದೆ ಅಂತ ಸಾರ್ತಾರೆ. ಇಲ್ಲಿಯವರೆಗೆ ಕೇವಲ ಮೇಲ್ವರ್ಗದವರು ಅಥವಾ ಶ್ರೀಮಂತರು ಸುಖಭೋಗಗಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ಈ ಸಮಾಜದ ವ್ಯವಸ್ಥೆ ಈಗ ಬದಲಾಗ್ತಾ ಇದೆ. ಸ್ವರ್ಗದ ನಂದನವನದ ಬೇಲಿಗಳು ಕಳಿಚಿ ಬಿದ್ದು ಅಲ್ಲಿ ಸಾಮಾನ್ಯ ಜನರ ಮತ್ತು ರೈತರ ಶ್ರಮದ ಕೃಷಿಯ ಸಂಭ್ರಮ ಕಾಣಿಸ್ತಾ ಇದೆ. ಮನುಷ್ಯರು ತಮ್ಮ ಬುದ್ಧಿವಂತಿಕೆಯಿಂದ ಸಮಾಜದಲ್ಲಿರುವ ಹಣದ ಆಸೆ, ಜಾತಿ ಪದ್ಧತಿ ಮತ್ತು ಎಲ್ಲ ರೀತಿಯ
ಪಕ್ಷಪಾತಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ದೇವರ ಹೆಸರಿನಲ್ಲಿ ನಡೀತಾ ಇದ್ದಂಥ ಅನ್ಯಾಯಗಳು ಮನುಷ್ಯರೇ ತಿದ್ದಿ ಸರಿಪಡಿಸಿ ಈ ಭೂಮಿಯ ಮೇಲೆ ಮತ್ತೊಂದು ಹೊಸ ಸರ್ಗವನ್ನು ಸೃಷ್ಟಿಸ್ತಾರೆ ಅಂತಕ್ಕಂಥ ಒಂದು ಆಶಾವಾದವನ್ನು ಹೇಳ್ತಾರೆ. ಶ್ರಮಜೀವಿಗಳಲ್ಲಿರುವ ಕೀಳಿರಿಮೆ ಮತ್ತು ಮೂಢನಂಬಿಕೆಗಳನ್ನು ಕಟುವಾಗಿ ಟೀಕಿಸ್ತಾರೆ. ನಾವು ಕೈಲಾಗದವರು, ಕೀಳಾದವರು, ಇದೆಲ್ಲ ನಮ್ಮ ಹಣೆಬರಹ ಎನ್ನುವ ಮೂಢ ಆಲೋಚನೆಗಳನ್ನು ತಲೆಯಿಂದ ತೆಗೆದುಹಾಕಲು ಕವಿ ಹೇಳ್ತಾರೆ. ಸಮಾಜದ ಬದಲಾವಣೆ ಎಂಬ ಯುಗಚಕ್ರದ ಪರಿವರ್ತನೆಗೆ ಎಲ್ಲರೂ ಒಟ್ಟಾಗಿ ಒಂದೇ ಮನಸ್ಸಿನಿಂದ ಹೆಗಲು ಕೊಟ್ಟು ದುಡಿಯಬೇಕು ಅಂತ ಕರೆ ಕೊಡ್ತಾರೆ. ಪುರಾಣದ ಕಥೆಗಳಲ್ಲಿ ಮೋಹಿನಿಯ ಒಂದು ಸೌಂದರ್ಯಕ್ಕೆ ಮುರಳಾದ ರಾಕ್ಷಸರು ತಮ್ಮ ಅಮೃತದ ಪಾಲನ್ನು ಕಳೆದುಕೊಂಡಂತೆ ಬಡವರು ಶ್ರೀಮಂತರ ಆಮಿಷಗಳಿಗೆ ಬಲಿಯಾಗಬಾರದು. ಸಂಸ್ಕೃತಿ ಮತ್ತು ಸಂಪ್ರದಾಯ ಹೆಸರಿನಲ್ಲಿ ಶ್ರೀಮಂತರು ಒಡ್ಡುವ ಬಲೆಗಳು ಬಡವರ ಪಾಲಿಗೆ ಮೃತ್ಯುನಂತಿವೆ. ಆದ್ದರಿಂದ ಧರ್ಮ ಸಂಸ್ಕೃತಿಯ ಹೆಸರಿನಲ್ಲಿ ಶೋಷಣೆಗೆ ಒಳಗಾಗಿ ಜೀವಂತ ಹೆಣಗಳಂತೆ ಸಾಯಬಾರದು ಅಂತ ಎಚ್ಚರಿಸ್ತಾರೆ. ಮತ್ತು ಪದ್ಯದ ಕೊನೆಯ ಒಂದು ಭಾಗದಲ್ಲಿ ಭವಿಷ್ಯದ ತಲೆಮಾರಿನ ಉಜ್ವಲ ಕನಸನ್ನು ಹೇಳ್ತಾರೆ. ಮುಂದಿನ ಪೀಳಿಗೆಯ ಮಕ್ಕಳಿಗೆ ಹೊಟ್ಟೆಗೆ ಅನ್ನ ಮತ್ತು ಮೈಗೆ ಬಟ್ಟೆ ಸಿಗಬೇಕಾದ್ರೆ ಇಂದಿನ ಜನಾಂಗದವರು ಹೋರಾಟದ ಹಾದಿಯಲ್ಲಿ ರಕ್ತ ಹರಿಸಲು ಸಿದ್ಧರಾಗಬೇಕು. ಇಂದು ನಮಗೆ ನೋವಾದರೂ ಸಾವು ಬಂದರೂ ಸರಿ, ಮುಂಬರುವ ದಿನಗಳಲ್ಲಿ ನಮ್ಮ ಮಕ್ಕಳ ಬಾಳು ಸುಖ ಮತ್ತು ನೆಮ್ಮದಿಯಿಂದ ಕೂಡಿರಲು ನಾವೀಗ ತ್ಯಾಗಕ್ಕೆ ಸಿದ್ಧರಿರಬೇಕು. ಇಂದು ಬಡವರು ಧೈರ್ಯದಿಂದ ಎದ್ದು ನಿಲ್ಲದಿದ್ದರೆ ಮುಂದಿನ ಪೀಳಿಗೆಯ ಬದುಕು ಸದಾ ಹೇಡಿಗಳ ತರಹವೇ ಇರುತ್ತದೆ. ಇಂದು ನಾವು ಸುರಿಸುವ ಪ್ರತಿಯೊಂದು ರಕ್ತದ ಬಿಂದುವು ಭವಿಷ್ಯದ ಸುಖದ ಸಮುದ್ರವಾಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಾಮಾಜಿಕ ಹೋರಾಟ ಮತ್ತು ಸಾಹಸದ ಕೆಲಸಗಳಿಂದ ಯಾರು ಹಿಂಜರಿಯಬಾರದು ಅಂತ ಕವಿ ರಾಷ್ಟ್ರಕವಿ ಕುವೆಂಪುರವರು ಒಂದು ಕ್ರಾಂತಿಯ ಕರೆಯನ್ನು ನೀಡ್ತಾರೆ. ಕೇವಲ ಶೋಷಣೆಯ ವಿರುದ್ಧ ಆಕ್ರೋಶವಲ್ಲ ಈ ಪದ್ಯ, ಬದಲಿಗೆ ಬಡವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಶ್ರಮದ ಗೌರವವನ್ನು ಎತ್ತಿ ಹಿಡಿದು ಸಮಾನತೆಯ ಹೊಸ ಸಮಾಜವನ್ನು ನಿರ್ಮಿಸುವ ದಿವ್ಯ ಸಂದೇಶವನ್ನು ಈ ಒಂದು ಪದ್ಯದಲ್ಲಿ ನೀಡಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪದ್ಯದ ಎಕ್ಸ್ಪ್ಲನೇಷನ್ ಕೇಳಿದರೆ ಇದರ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.